ಕೋಲ್ಕತ್ತಾದಲ್ಲೇ ಕೆಕೆಆರ್ನ ಕಟ್ಟಿ ಹಾಕಿ ಚೆನ್ನೈನಲ್ಲೇ ಸಿಎಸ್ಕೆಗೆ ಮಣ್ಣು ಮುಕ್ಕಿಸಿ ಬೆಂಗಳೂರಿಗೆ ಕಾಲಿಟ್ಟಿರುವಂತ ಆರ್ಸಿಬಿ ಟೀಮ್ನ ಮುಂದಿನ ಟಾರ್ಗೆಟ್ ಗುಜರಾತ್. ಅದರಲ್ಲೂ ತವರಿನಲ್ಲೇ ಪಂದ್ಯ ನಡೀತಾ ಇರೋದ್ರಿಂದ ರಾಯಲ್ಸ್ ಟೀಮ್ಗೆ ತುಂಬಾನೇ ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್. ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ ಆರ್ಸಿಬಿ ಪಾಲಿಗೆ ತುಂಬಾನೇ ಸ್ಪೆಷಲ್ ಆಗಿದ್ದು, ಓಪನಿಂಗ್ ನಲ್ಲಿ ದಾಖಲೆಯ ಗೆಲುವನ್ನ ಕಂಡಿದ್ದಾರೆ. 2 ವರ್ಷಗಳಿಂದ ಗೆಲ್ಲೋಕೆ ಬಿಡದೆ ಕಾಡ್ತಾ ಇದ್ದಂತ ಕೆಕೆಆರ್ನ ಅವರದ್ದೇ ನೆಲದಲ್ಲಿ ಬಗ್ಗು ಬಡಿದು ಅಲ್ಲಿಂದ ಚೆನ್ನೈಗೆ ಹಾರಿ 17 ವರ್ಷಗಳ ಬಳಿಕ ಚಪಾಕ್ನಲ್ಲಿ ಗೆಲುವಿನ ನಗಾರಿ ಬಾರಿಸಿದ್ರು. ಸೊ ಈಗ ಟೇಬಲ್ ಟಾಪರ್ ಆಗಿ ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದು, ಏಪ್ರಿಲ್ 7ರಂದು ತಮ್ಮ 3ನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. 2 ತಂಡಗಳಲ್ಲಿದ್ದಾರೆ ಘಟಾನುಘಟಿ ಪ್ಲೇಯರ್ಸ್. ಮೆಗಾ ಹರಾಜಿನ ಬಳಿಕ 2 ತಂಡಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಹಾಗೆ ಬ್ಯಾಲೆನ್ಸ್ಡ್ ಟೀಮ್ಗಳಾಗಿ ಕಾಣ್ತಾ ಇದ್ದಾವೆ. ರಜತ್ ಪಾಟಿದಾರ್ ಆರ್ಸಿಬಿ ಕ್ಯಾಪ್ಟನ್ ಆಗಿದ್ರೆ, ಶುಭ್ಮನ್ ಗಿಲ್ ಜಿಟಿಗೆ ನಾಯಕರಾಗಿದ್ದಾರೆ. ಜೋಸ್ ಹ್ಯಾಜಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ದಾಳಿ ಮತ್ತು ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಟಿಮ್ ಡೇವಿಡ್, ಫಿಲ್ ಸಾಲ್ಟ್ ಸ್ಫೋಟಕ ಬ್ಯಾಟಿಂಗ್ ಲೈನ್ಅಪ್ ನಿಂದಾಗಿ ಆರ್ಸಿಬಿ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮತ್ತೊಂದು ಕಡೆ ಮೊಹಮ್ಮದ್ ಸಿರಾಜ್, ರಶೀದ್ ಖಾನ್ ಹಾಗೆ ಜೋಸ್ ಬಟ್ಲರ್ ಅಂತ ಆಟಗಾರರನ್ನ ಒಳಗೊಂಡಿರುವ ಜಿಟಿ ಕೂಡ ಪ್ರಬಲ ಪೈಪೋಟಿ ನೀಡಲಿದೆ. 2 ತಂಡಗಳಲ್ಲೂ ಕೂಡ ಸ್ಟಾರ್ ಆಲ್ರೌಂಡರ್ಗಳಿರೋದೇ ಪ್ಲಸ್ ಆಗಿದೆ. ಸದ್ಯ ಬೆಂಗಳೂರು ಆಡಿರುವಂತಹ 2 ಪಂದ್ಯಗಳನ್ನ ಗೆದ್ದು ಟೇಬಲ್ ಟಾಪರ್ ಆಗಿದೆ. ಹಾಗೆ ಜಿಟಿ 2 ಪಂದ್ಯಗಳ ಪೈಕಿ ಆಡಿದ್ದು ಮೊದಲ ಪಂದ್ಯವನ್ನ ಸೋತಿದ್ರೆ 2ನೇ ಪಂದ್ಯದಲ್ಲಿ ಗೆಲುವನ್ನ ಕಂಡಿದೆ. ಜಿಟಿ ವಿರುದ್ಧ ಮೇಲುಗೈ ಸಾಧಿಸಿದೆ ಬೆಂಗಳೂರು ಟೀಮ್. ಅಷ್ಟಕ್ಕೂ ಗುಜರಾತ್ ಟೈಟಾನ್ಸ್ ತಂಡ 2022ರಲ್ಲಿ ಐಪಿಎಲ್ ಅಖಾಡಕ್ಕೆ ಕಾಲಿಟ್ಟಿದ್ದು, ಕಳೆದ 3 ವರ್ಷಗಳಲ್ಲಿ ಆರ್ಸಿಬಿ ವಿರುದ್ಧ 5 ಪಂದ್ಯಗಳನ್ನಾಡಿದೆ. ಈ ಪೈಕಿ 2022ರಲ್ಲಿ 1 ಪಂದ್ಯವನ್ನ ಜಿಟಿ ಗೆದ್ರೆ ಇನ್ನೊಂದು ಪಂದ್ಯವನ್ನ ಆರ್ಸಿಬಿ ಗೆದ್ದುಕೊಂಡಿತ್ತು. ಹಾಗೆ 2023ರಲ್ಲಿ 2 ತಂಡಗಳು 1 ಸಲ ಮಾತ್ರ ಮುಖಾಮುಖಿಯಾಗಿದ್ವು. ಈ ವೇಳೆ ಜಿಟಿ ತಂಡ ಗೆಲುವು ಕಂಡಿತ್ತು. ಇನ್ನು 2024ರಲ್ಲಿ 2 ಪಂದ್ಯಗಳಲ್ಲಿ ಎದುರು ಬದಲಾಗಿದ್ದು, 2 ಸಲ ಕೂಡ ಬೆಂಗಳೂರು ತಂಡವೇ ಗೆದ್ದು ಬೀಗಿದೆ. ಸೊ ಈಗ ಏಪ್ರಿಲ್ 2ಕ್ಕೆ 6ನೇ ಬಾರಿ ಮುಖಾಮುಖಿ ಆಗ್ತಾ ಇದ್ದು, ಭಾರಿ ಕುತೂಹಲ ಮೂಡಿಸ್ತಿದೆ. ಆರ್ಸಿಬಿಗೆ ಹೋಮ್ ಗ್ರೌಂಡ್ ನಲ್ಲಿ ಮೊದಲ ಪಂದ್ಯ. ಇನ್ನು ಕೋಲ್ಕತ್ತಾದಲ್ಲಿ ಹಾಗೆ ಚೆನ್ನೈನಲ್ಲಿ ಗೆದ್ದಿದ್ದಕ್ಕಿಂತ ಆರ್ಸಿಬಿಗೆ ಬೆಂಗಳೂರಲ್ಲಿ ನಡೆಯಲಿರುವಂತಹ ಪಂದ್ಯವೇ ಪ್ರತಿಷ್ಠೆಯಾಗುತ್ತೆ. ಹೋಮ್ ಗ್ರೌಂಡ್ ನಲ್ಲಿ ಗೆದ್ದು ಅಭಿಮಾನಿಗಳ ಖುಷಿಯನ್ನ ಹೆಚ್ಚಿಸಬೇಕಿದೆ. ಅದರಲ್ಲೂ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಕೆಕೆಆರ್ ಮತ್ತು ಚೆನ್ನೈ ವಿರುದ್ಧ ಗೆದ್ದಿರುವಂತಹ ಆರ್ಸಿಬಿಗೆ ಹೋಮ್ ಗ್ರೌಂಡ್ ನಲ್ಲಿ ಇದು ಮೊದಲ ಮ್ಯಾಚ್ ಆಗಿದೆ. ಅಲ್ಲದೆ ಚಿನ್ನಸ್ವಾಮಿಯ ಮೈದಾನದಲ್ಲಿ ರನ್ ಮಳೆಯೇ ಹರಿಯುವಂತ ಸಾಧ್ಯತೆ ಇದೆ. ಈ ವಿಕೆಟ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ 2024ರಲ್ಲಿ ಆರ್ಸಿಬಿ ವಿರುದ್ಧ 287 ರನ್ಗಳನ್ನ ಗಳಿಸಿತ್ತು. ಈವರೆಗೂ ಇದೇ ಐಪಿಎಲ್ನ ಗರಿಷ್ಠ ಸ್ಕೋರ್ ಆಗಿದೆ. ಮತ್ತೊಂದು ಕಡೆ ಗುಜರಾತ್ ಟೈಟಾನ್ಸ್ ತಂಡ 147 ರನ್ಗಳಿಗೆ ಆಲ್ಔಟ್ ಆಗಿದ್ದು ಕೂಡ ಇದೇ ಮೈದಾನದಲ್ಲೇ. ಇದೀಗ ಚೆನ್ನೈ ವಿರುದ್ಧದ ಗೆಲುವಿನ ಬಳಿಕ ಬೆಂಗಳೂರು ಟೀಮ್ ಮತ್ತಷ್ಟು ಬಲಿಷ್ಠವಾಗಿದೆ. ಪವರ್ ಪ್ಲೇನಲ್ಲಿ ಆರ್ಸಿಬಿ ಪರ ಸಾಲ್ಟ್ ಅಬ್ಬರ. ಕೆಕೆಆರ್ ಹೋಮ್ ಗ್ರೌಂಡ್ ನಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವು. ಚಪಾಕ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 50 ರನ್ಗಳ ವಿಜಯೋತ್ಸವ. ಈ 2 ಗೆಲುವು ಆರ್ಸಿಬಿ ಪಾಲಿಗೆ ತುಂಬಾನೇ ವಿಶೇಷವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಬ್ಯಾಟಿಂಗ್ ಅಂಡ್ ಬೌಲಿಂಗ್ 2 ಕೂಡ ಸ್ಟ್ರಾಂಗ್ ಇರೋದು. ಡ್ಯಾಶಿಂಗ್ ಓಪನರ್ ಫಿಲ್ ಸಾಲ್ಟ್ ಆಡಿದಂತ 2 ಪಂದ್ಯಗಳಲ್ಲೂ ಕೂಡ ತಂಡಕ್ಕೆ ಸಾಲಿಡ್ ಓಪನಿಂಗ್ ಅನ್ನು ಕೊಟ್ಟಿದ್ದಾರೆ. ಪವರ್ ಪ್ಲೇನಲ್ಲಿ ಪವರ್ಫುಲ್ ಬ್ಯಾಟಿಂಗ್ ನಡೆಸಿ ಆರ್ಸಿಬಿ ರನ್ ವೇಗವನ್ನು ಹೆಚ್ಚಿಸಿದ್ದಾರೆ. ಮಿಡಲ್ ಓವರ್ ನಲ್ಲಿ ರಜತ್ ಪಾಟಿದಾರ್ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ದಾರೆ. ಕೆಕೆಆರ್ ವಿರುದ್ಧ 16 ಎಸೆತಗಳಲ್ಲಿ 34 ರನ್, ಚೆನ್ನೈ ವಿರುದ್ಧ 32 ಎಸೆತಗಳಲ್ಲಿ 51 ರನ್ ಚೆಚ್ಚಿದ್ರು. ಕ್ರೀಸ್ಗೆ ಎಂಟ್ರಿ ಕೊಟ್ಟ ಕ್ಷಣದಿಂದಲೇ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಅನ್ನು ನಡೆಸಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ಆರ್ಸಿಬಿಯ ಆಪದ್ಬಾಂಧವನಾಗಿ ಕಾಣ್ತಾ ಇದ್ದಾರೆ. ಫಾಸ್ಟ್ ಆಗಿ ರನ್ ಕಲೆ ಹಾಕುವಂತ ಪಾಟಿದಾರ್ ಎದುರಾಳಿಗಳ ಪ್ಲಾನ್ ಅನ್ನು ಕೂಡ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರೆ. ಬಿಗ್ ಹಿಟ್ಗಳ ಸೂಪರ್ ಸ್ಟಾರ್ ಟಿಮ್ ಡೇವಿಡ್. ಕೋಲ್ಕತ್ತಾ ವಿರುದ್ಧ ಟಿಮ್ ಡೇವಿಡ್ಗೆ ಬ್ಯಾಟಿಂಗ್ ಅನ್ನ ಮಾಡೋಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಈ ಆಸೀಸ್ ಬ್ಯಾಟರ್ಗೆ ಅವಕಾಶ ಸಿಕ್ಕಿದ್ರೆ ಎದುರಾಳಿಗಳಿಗೆ ಡೆತ್ ಓವರ್ಗಳಲ್ಲಿ ನರಕ ತೋರಿಸಿಬಿಡ್ತಾರೆ. ಸಿಎಸ್ಕೆ ವಿರುದ್ಧದ ಪಂದ್ಯ ಕೊನೆಯ ಓವರ್ನಲ್ಲಿ ಸ್ಫೋಟಿಸಿದಂತಹ ಡೇವಿಡ್ ಆಟವೇ ಇದಕ್ಕೆ ಸಾಕ್ಷಿ. ಕೊನೆ ಓವರ್ನಲ್ಲಿ 3 ಸಿಕ್ಸರ್ಗಳನ್ನ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಹಾಗೆ ಬೌಲಿಂಗ್ ನಲ್ಲಿ ವೇಗಿ ಜೋಸ್ ಹೇಜಲ್ವುಡ್ ಆರ್ಸಿಬಿಯ ಟ್ರಬಲ್ ಶೂಟರ್ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ. ಕೆಕೆಆರ್ ವಿರುದ್ಧ ತಮ್ಮ ಮೊದಲ ಓವರ್ನಲ್ಲೇ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದಂತಹ ಹೇಜಲ್ವುಡ್ ಚೆನ್ನೈ ವಿರುದ್ಧವೂ ಕೂಡ ತಮ್ಮ ಮೊದಲ ಓವರ್ನಲ್ಲಿ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಇನ್ನು ಡೆತ್ ಓವರ್ಗಳಲ್ಲಿ ಹೇಜಲ್ವುಡ್ ಸೂಪರ್ ಸ್ಪೆಲ್ ಹಾಕುವ ಮೂಲಕ ಬೆಂಗಳೂರು ತಂಡದ ಆತಂಕವನ್ನ ದೂರ ಮಾಡಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ಎಡಗೈ ವೇಗಿ ಯಶ್ ದಯಾಳ್ ಯಾವುದೇ ಪಿಚ್ಗೂ ಕೂಡ ಬೇಗ ಅಡ್ಜಸ್ಟ್ ಆಗಿ ಬಿಡ್ತಾರೆ. ಡೆತ್ ಓವರ್ಗಳಲ್ಲೂ ಕೂಡ ಅದ್ಭುತ ಎಕಾನಮಿಯನ್ನು ಹೊಂದಿದ್ದಾರೆ. ಆರ್ಸಿಬಿಗೆ ಯಶಸ್ಸನ್ನು ತಂದುಕೊಡ್ತಿದ್ದಾರೆ. ಇನ್ನು ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಅಂತೂ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಅವರ ಎಂಟ್ರಿ ಬಳಿಕ ಆರ್ಸಿಬಿ ತಂಡಕ್ಕೆ ಹೊಸ ಉತ್ಸಾಹ ಬಂದಂತಾಗಿದೆ. ಸದ್ಯ ಆರ್ಸಿಬಿಯ ಪೇಸ್ ಅಟ್ಯಾಕ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ.
ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಯಶ್ ದಯಾಳ್ ಈ ಮೂವರು ವೇಗಿಗಳು ಕೂಡ ಡಿಫರೆಂಟ್ ಬೌಲರ್ಗಳಾಗಿರೋದೇ ಪ್ಲಸ್ ಆಗ್ತಾ ಇದೆ. ಅಂತೂ ಹೊಸ ಕ್ಯಾಪ್ಟನ್, ಹೊಸ ಟೀಮ್ ಜೊತೆ 18ನೇ ಸೀಸನ್ಗೆ ಕಾಲಿಟ್ಟಿರುವಂತಹ ಬೆಂಗಳೂರು ಬಾಯ್ಸ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. KKR CSK ಅಂತ ಬಲಿಷ್ಠ ತಂಡವನ್ನೇ ಬಗ್ಗು ಬಡಿದಿರೋದು ಮತ್ತಷ್ಟು ಬೂಸ್ಟ್ ಕೊಟ್ಟಂತಾಗಿದೆ. ಹೋಮ್ ಗ್ರೌಂಡ್ ಬೇರೆ ಆಗಿರೋದ್ರಿಂದ GT ವಿರುದ್ಧವೂ ಕೂಡ ಗೆದ್ದು ಟೇಬಲ್ ಟಾಪರ್ ಆಗಿಯೇ ಇರೋಕೆ ತಂತ್ರಗಳನ್ನ ಮಾಡ್ಕೊಂಡಿದ್ದಾರೆ. ನಮಸ್ಕಾರ.